ತಾವು ಹೇಳಿದ ಆ ಮಹಿಳೆಯ ಸಮಸ್ಯೆ ಸರ್ವವ್ಯಾಪಿಯಾಗಿದೆ ಎನಿಸುತ್ತಿದೆ. ಸರ್ವವ್ಯಾಪಿ ಎಂದರೆ? ಸರ್ವವ್ಯಾಪಿ ಎಂದರೆ ಅರಮನೆಯ ಹೊರಗೂ ಅರಮನೆಯ ಒಳಗೂ. ಅಂದರೆ ನಮ್ಮ ಅರಮನೆಯಲ್ಲೂ ಈ ಸಮಸ್ಯೆ ಇದೆ ಎಂದು ಹೇಳುತ್ತಿರುವೆಯಾ? ಅತ್ತೆಯವರು ಹೇಳಿದ ಮೇಲೆ ನನಗೂ ತಿಳಿಯಿತು. ನನ್ನ ಮಾತೆ ನಿನ್ನ ಬಳಿ ಏನು ಹೇಳಿದರು? ಸಮಸ್ಯೆಯ ಬಗ್ಗೆ ತಿಳಿಯಲು ನಾನು ಕೇಳುತ್ತಿದ್ದೇನಷ್ಟೇ. ಹೇಳುತ್ತೇನೆ ಸ್ವಾಮಿ. ನಿಮ್ಮ ಎದುರು ನೇರವಾಗಿ ಹೇಳಲಾಗದ ನಿಮ್ಮ ತಾಯಿಯ ನೋವನ್ನು ನನ್ನಿಂದ ತಿಳಿಯುವುದು ಉತ್ತಮ. ನಿಮ್ಮ ತಾಯಿಯೂ ಸಹ. ಮಾತಾಮಯಿ, ಮಹಾರಾಣಿಯಾದ ತಮಗೂ ದುಃಖವಿದೆಯೇ? ಏಕಿರಬಾರದು ಸೀತೆ? ಮಹಾವಂಶದ ಮಹಾರಾಜರ ಮಹಾರಾಣಿ ಎಂದ ಕೂಡಲೇ ನನಗೆ ದುಃಖವೇ ಇರಬಾರದೆಂದೇನೂ ಇಲ್ಲವಲ್ಲ. ಯಾವ ಸತಿಯು ತನ್ನ ಪತಿಗೆ ಇನ್ನೊಂದು ವಿವಾಹವಾಗುವುದನ್ನು ಸಹಿಸುವುದಿಲ್ಲ. ಹಾಗಾದರೆ ಈ ಅರಮನೆಗೆ ರಾಣಿ ಸುಮಿತ್ರಾದೇವಿಯವರು, ರಾಣಿ ಕೈಕೇಯಿಯವರು ಬಂದದ್ದು ನಿಮ್ಮ ದುಃಖಕ್ಕೆ ಕಾರಣವೇ? ಸುಮಿತ್ರೆ ಬಗ್ಗೆ ಹೇಳಿದ ಮಾತುಗಳನ್ನೇ ಕೈಕೇಯಿ ಬಗ್ಗೆ ಹೇಳಲಾರೆ. ಕೈಕೇಯಿ ರಾಣಿಯಾಗಿ ಬಂದಾಗ ನನಗಾಗಲಿ ಸುಮಿತ್ರೆಗಾಗಲಿ ಸೋದರಿ ಸಿಕ್ಕಳಲ್ಲ ಎಂಬ ಭಾವನೆ ಬರಲೇ ಇಲ್ಲ. ಒಬ್ಬ ಸವತಿ ಸಿಕ್ಕಳಲ್ಲ ಎಂಬ ನೋವು ಉಂಟಾಯಿತು. ಅದಕ್ಕೆ ಕಾರಣ ಕೈಕೇಯಿ ನಡವಳಿಕೆ. ಮಹಾರಾಜರ ಪ್ರೇಮ, ಐಶ್ವರ್ಯ, ವೈಭವ ಎಲ್ಲವೂ ತನಗೆ ಮಾತ್ರ ಲಭಿಸಬೇಕು ಎಂಬ ಸ್ವಾರ್ಥ. ಆ ಸ್ವಾರ್ಥದಿಂದ ನನಗೆ ಸುಮಿತ್ರೆಗೆ ಬಹಳ ಸರಿ ನೋವನ್ನು ತಂದಿತು. ಸ್ವಾಮಿ, ಸಕಲ ಭೋಗಭಾಗ್ಯಗಳನ್ನು ಪಡೆದ ಮಹಾರಾಣಿಯೇ ತಾನು ಹೇಳಿಕೊಳ್ಳಲಾಗದಂತಹ ಸಮಸ್ಯೆಯ ಸುಳಿಯಲ್ಲಿ ಬದುಕಬೇಕಾದರೆ ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿಯನ್ನು ಊಹಿಸಲು ಸಾಧ್ಯವೇ? ಒಂದೆಡೆ ಮಹಾರಾಣಿಯಂಥವರಿಗಾದರೂ ನೋವನ್ನು ಮರೆಯಲು ಸಾಧ್ಯವಾಗಬಹುದು. ಆದರೆ ಸಾಮಾನ್ಯ ಪ್ರಜೆಗಳು? ಹಾಗಾದರೆ ಸಾಮಾನ್ಯರ ಅಂಗಳದಿಂದ ಹಿಡಿದು ಅರಮನೆಯವರೆಗೆ ಹೆಣ್ಣಿಗೆ ಗಂಡಿನ ಬಹುಪತಿತ್ವ ದುಃಖವನ್ನೇ ಉಂಟು ಮಾಡುತ್ತಿದೆ ಎಂದು ಹೇಳುತ್ತಿರುವೆಯಾ? ಅರಮನೆಯಲ್ಲಿರುವ ದುಃಖ ಬಾಗಿಲು ದಾಟಿ ಹೋಗದಿರಬಹುದು. ಬೇರೆ ಭೋಗಭಾಗ್ಯಗಳಲ್ಲಿ ಕಾಣದಂತೆ ಕಣ್ಮರೆಯಾಗಿರಬಹುದು. ಆದರೆ ಸಾಮಾನ್ಯ ಜನರ ದುಃಖ ಕೋಟೆ ಆಚೆಗೂ ಕೇಳುವುದು ಸಹಜ. ಹೆಣ್ಣು ದುಃಖಿಸುವ ರಾಜ್ಯದಲ್ಲಿ ಏಳಿಗೆ ಆಗುವುದುಂಟೆ? ನಿಜ ಸೀತೆ, ನಿನ್ನ ಮಾತುಗಳಿಂದ ಸಮಸ್ಯೆಯ ತೀವ್ರತೆಯನ್ನು ಅರಿತಂತಾಯಿತು. ನಾನು ಯೋಚಿಸಿದಕ್ಕಿಂತಲೂ ಬೇಗ ಪರಿಹಾರವನ್ನು ಪಡೆಯಬೇಕಾಗಿದೆ. ಸಿರಿ ಸಂಪತ್ತು ಸೌಖ್ಯದ ಅಧಿದೇವತೆಯೇ ಹೆಣ್ಣು. ಆ ಹೆಣ್ಣು ದುಃಖಿಸುತ್ತಿದ್ದರೆ ರಾಜ್ಯ ನೆಮ್ಮದಿಯಿಂದಿರಲು ಸಾಧ್ಯವೇ ಇಲ್ಲ. ನಾಳೆ ಸೂರ್ಯೋದಯದಿಂದಲೇ ಈ ಸಮಸ್ಯೆಯ ಪರಿಹಾರಕ್ಕೆಂದು ನಾನು ಮುಂದಾಗುತ್ತೇನೆ. ಮಹಾಪ್ರಭುವಿಗೆ ಪ್ರಣಾಮಗಳು. ತಮ್ಮನ್ನು ಬಂದು ಕಾಣಬೇಕೆಂದು ಅಪ್ಪಣೆಯಾಗಿತ್ತು. ಹೌದು ಚಾರ, ನಿನ್ನಿಂದ ಒಂದು ಮುಖ್ಯವಾದ ವಿಷಯ ಸಂಗ್ರಹಣೆ ಆಗಬೇಕಾಗಿದೆ. ಅಗತ್ಯವಾಗಿ ಪ್ರಭು. ಈ ರಾಜ್ಯದಲ್ಲಿ ನಿನ್ನ ಕಿವಿಗೆ ಬಿದ್ದ ಬೇರೆ ಬೇರೆ ಮಾತುಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನೀನಾಗಿಯೇ ಪ್ರಜೆಗಳನ್ನು ಮಾತನಾಡಿಸಿ ಒಂದು ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಬೇಕಾಗಿದೆ. ಯಾವ ವಿಷಯದ ಕುರಿತು ಪ್ರಭು? ಹೇಳುತ್ತೇನೆ. ಈ ನಗರದ ಕನ್ಯೆಯರು, ಮಹಿಳೆಯರು ಸಾಂಸಾರಿಕ ಜೀವನದ ಬಗ್ಗೆ, ಬಹುಪತ್ನಿತ್ವದ ಬಗ್ಗೆ
ಯಾವ ಅಭಿಪ್ರಾಯವನ್ನು ತಾಳಿದ್ದಾರೆ ಎಂದು ನೀನು ತಿಳಿಯಬೇಕಾಗಿದೆ. ಪ್ರಭು, ನಿಮಗೆ ಒಂದು ವಿಚಾರವನ್ನು ತಿಳಿಸಲು ಇಷ್ಟಪಡುತ್ತೇನೆ. ಮೊದಲು ಈ ವಿಷಯವು ಇಷ್ಟು ಗಂಭೀರವಾದದೆಂದು ತಿಳಿದಿರಲಿಲ್ಲ. ಕೆಲವು ದಿನಗಳ ಹಿಂದೆ ಅವಿವಾಹಿತ ಕನ್ಯೆಯರು ಕಲ್ಯಾಣದ ಬಗ್ಗೆ ಮಾತನಾಡುತ್ತಿದ್ದರು. ಅವರ ಮಾತು ಈ ಅರಮನೆಗೂ ಸಂಬಂಧಪಟ್ಟಿದ್ದೆಂದು ಕೇಳಿ ಆಶ್ಚರ್ಯವಾಯಿತು. ಹೌದೇ? ಅವರು ಏನು ಹೇಳಿದರು? ಪ್ರಭು, ಒಂದು ದಿನ ನಾನು ನಗರ ಸಂಚಾರ ಮಾಡುತ್ತಿರುವಾಗ ದೇವಸ್ಥಾನದ ಬಳಿ ಬಂದೆ. ದೇವರ ಪ್ರಾರ್ಥನೆ ಮುಗಿಸಿ ಆಚೆ ಬಂದ 4 ಕನ್ಯರು ಅಲ್ಲೇ ಕಟ್ಟೆಯ ಮೇಲೆ ಕುಳಿತು ಚೆನ್ನಾಗಿತ್ತಲ್ವಾ? ತೆಗೆದುಕೋ, ನೀನು ತೆಗೆದುಕೋ. ನೀನು ದೇವರನ್ನು ಏನೆಂದು ಕೇಳಿಕೊಂಡೆ? ಒಳ್ಳೆಯ ಪತಿಯನ್ನು ಕರುಣಿಸು ಎಂದೆ. ಒಳ್ಳೆಯ ಪತಿಯನ್ನು ಕರುಣಿಸುವುದು ಮಾತ್ರವಲ್ಲ, ಆದರೆ ಆ ಪತಿ ಮತ್ತೊಂದು ವಿವಾಹವಾಗಿ ನನ್ನನ್ನು ಕಡೆಗಣಿಸಬಾರದೆಂದು ನಾನು ಕೇಳಿಕೊಂಡೆ. ಹೌದು ಹೌದು, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಸವತೆಯಿಂದ ಪಡೆಯುತ್ತಿರುವ ಕಷ್ಟವನ್ನು ನೋಡಿದರೆ ನನಗೆ ಮದುವೆಯೇ ಆಗಬಾರದು ಎಂದಿತ್ತು. ಆದರೆ ಮಹಾರಾಜರು 3 ಮದುವೆಯಾಗಿರುವಾಗ ನಮ್ಮ ಪತಿಯನ್ನು ಮತ್ತೊಂದು ಮದುವೆಯಾಗಬಾರದು ಎಂದು ಹೇಗೆ ತಡೆಯಲು ಸಾಧ್ಯ? ಹಾಗಾದರೆ ದಶರಥ ಮಹಾರಾಜರು ಈ ರಾಜ್ಯವನ್ನು ಆಳುತ್ತಿರುವಾಗ ವಿವಾಹ ಆಗುವ ಬದಲು ಹಾಗೆ ಇರಬಹುದಿತ್ತಲ್ಲವೇ? ಈ ಪರಿಸ್ಥಿತಿ ಎಂದು ಬದಲಾಗುವುದು? ಈ ಪ್ರಜೆಗಳಿಗೆ ನಮ್ಮ ರಾಮಚಂದ್ರರ ಬುದ್ಧಿ ಏಕೆ ಬರುವುದಿಲ್ಲ? ರಾಮಚಂದ್ರನ ಬುದ್ಧಿ ಎಂದರೆ? ನಿನಗೆ ಗೊತ್ತಿಲ್ಲವೇ? ಶ್ರೀರಾಮಚಂದ್ರರು 2ನೇ ವಿವಾಹವಾಗುವುದಿಲ್ಲವಂತೆ. ಅದೇ ಹೇಗೆ ಹೇಳುವೆ? ಹೇಗೆಂದರೆ ನಮ್ಮ ಚಿಕ್ಕಪ್ಪ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರಾಮಚಂದ್ರನನ್ನು ಚಿಕ್ಕಂದಿನಿಂದಲೂ ನೋಡುತ್ತಿದ್ದಾರೆ. ಶ್ರೀರಾಮಚಂದ್ರನ ಪ್ರೀತಿ ಪಾತ್ರರೊಂದಿಗೆ ದುಃಖಕ್ಕೆ ಕಾರಣವಾಗುವ ಯಾವ ಕಾರ್ಯವೂ ಮಾಡುವುದಿಲ್ಲವಂತೆ. ಇನ್ನೊಂದು ವಿವಾಹವಾಗಿ ಸೀತಾಮಾತೆಗೆ ದುಃಖಿಸುವುದಿಲ್ಲ ಎನ್ನುತ್ತಿದ್ದರಂತೆ. ನಿಜವಾಗಿರಬಹುದು. ಆದರೂ ಒಬ್ಬ ಪುತ್ರನಾಗಿ ಕೌಸಲ್ಯ ಮಹಾರಾಣಿಯವರಿಗೆ ಎಂದೂ ನೋವನ್ನು ಉಂಟು ಮಾಡದೇ ಇರುವ ರಾಮಚಂದ್ರನಿಗೆ ತನ್ನ ಸತಿಯಾದ ಸೀತೆಯನ್ನೂ ಸಹ ಅಷ್ಟೇ ಆದರದಿಂದ ನೋಡಿಕೊಳ್ಳಲು ಸಾಧ್ಯವೇ? ಹಾ, ಅದೇ ಯೋಚನೆ ನನಗೂ ಇದೆ. ಈಗೇನು ಮಾಡುವುದು? ಆ ಕನ್ಯರಿಂದ ಆ ರೀತಿಯ ಮಾತುಗಳನ್ನು ಕೇಳಿಸಿಕೊಂಡೆ ಪ್ರಭು. ಹೌದೇ? ಈ ಮಾತನ್ನು ಅಂದೇ ತಿಳಿಸಬೇಕಾಗಿತ್ತಲ್ಲವೇ? ನಿಮಗೆ ತಿಳಿಸಿಲ್ಲ ಪ್ರಭು. ಅಂದು ಆ ವಿಷಯವು ನನಗೆ ಅಷ್ಟು ಗಂಭೀರವಾಗಿ ಕಂಡಿರಲಿಲ್ಲ. ಅದೂ ಅಲ್ಲದೆ ಅವರ ಮಾತುಗಳು ತಿಳುವಳಿಕೆ ಕೊರತೆ ಎಂದು ಭಾವಿಸಿದ್ದೆ. ಸರಿ, ಇನ್ನು ಮುಂದೆ ಈ ವಿಷಯವಾಗಿ ಒಂದು ಸಣ್ಣ ವಿಷಯವಿದ್ದರೂ ನಿರ್ಲಕ್ಷಿಸದೆ ಮೊದಲು ಬಂದು ತಿಳಿಸು. ಅಪ್ಪಣೆ ಪ್ರಭು. ನೀನಿನ್ನು ಹೊರಡಬಹುದು. ಸಹೋದರಿ ಸೀತೆ, ನಾನು ಮಾತಾಮಯಿ ಕೈಕೈ ದೇವಿಯವರ ಬಗ್ಗೆ ನನ್ನ ಮಾತಾಮಯಿ ಸುಮಿತ್ರಾ ದೇವಿಗೆ ಇರುವ ಅಭಿಪ್ರಾಯವನ್ನು ನನ್ನ ಪತಿಗೆ ತಿಳಿಸಿದೆ. ನಾನು ಸಹ ಈ ವಿಚಾರವನ್ನು ನನ್ನ ಪತಿಗೆ ಹೇಳಿದೆ. ಈ ವಿಚಾರವನ್ನು ನಾನು ನನ್ನ ಪತಿಯವರಿಗೆ ಹೇಳುತ್ತಾ ಹಾಗೆಯೇ ಅವರಿಗೆ
ತನ್ನ ಹಿರಿಯ ಸಹೋದರರ ಬಗ್ಗೆ ಯಾವ ಭಾವನೆ ಇರುವುದಾಗಿ ಕೇಳಿದೆ. ಆಗ ಅವರು ತನ್ನ ತಾಯಿಗೂ ನೋವನ್ನುಂಟು ಮಾಡದೆ ತನ್ನ ಹಿರಿಯ ಸಹೋದರರ ಬಗ್ಗೆ ಅಪಾರವಾದ ಪ್ರೇಮವಿರುವುದಾಗಿ ಹೇಳಿದರು. ಅದಂತೂ ನಿಜ. ನನ್ನ ಪತಿಗೂ ಅವರ ಹಿರಿಯ ಸಹೋದರನೇ ಆದರ್ಶ. ನನ್ನ ಪತಿಯಂತೂ ತಾನು ತನ್ನ ಸಹೋದರನ ನೆರಳೆಂದೇ ಭಾವಿಸಿದ್ದಾರೆ. ಸಹೋದರಿ, ಇದೇನಿದು? ನಾವೆಲ್ಲರೂ ನಿನ್ನ ಪತಿಯ ಬಗ್ಗೆ ಹೊಗಳುತ್ತಿರುವಾಗ ನೀನು ಏಕೆ ಮೌನವಾಗಿರುವೆ? ನನ್ನ ಪತಿಯ ಮನಸ್ಸಿನಲ್ಲಿರುವ ಚಿಂತೆಯ ಬಗ್ಗೆ ಯೋಚಿಸುತ್ತಿದ್ದೇನೆ. ಏನು? ನಿನ್ನ ಪತಿಯ ಮನಸ್ಸಿನಲ್ಲಿ ಚಿಂತೆಯೇ? ಆಶ್ಚರ್ಯವಾಗಿದೆಯಲ್ಲ. ಸಹೋದರಿ, ಚಿಂತೆಯನ್ನು ಪರಿಹರಿಸುವ ಚಿಂತಾಮಣಿಗೆ ಚಿಂತೆ ಹೇಗೆ ಸಾಧ್ಯ? ಸೋದರಿಯರೇ, ನನ್ನ ಪತಿಗೆ ತನ್ನ ಬಗ್ಗೆಯಾಗಲಿ ತನ್ನ ಸತಿಯ ಬಗ್ಗೆ ಆಗಲಿ ಯಾವ ಚಿಂತೆಯೂ ಇಲ್ಲ. ಅವರ ಚಿಂತೆಯೆಲ್ಲ ಈ ರಾಜ್ಯದ ಮಹಿಳೆಯರ ದುಃಖವೊಂದರ ಬಗ್ಗೆ. ಅದು ಯಾವ ದುಃಖ ಸಹೋದರಿ? ಊರ್ಮಿಳಾ, ನನ್ನ ಮಾತಾಮಯಿ ಕೌಸಲ್ಯಾದೇವಿ, ನಿನ್ನ ಮಾತಾಮಯಿ ಸುಮಿತ್ರಾದೇವಿ ನಮ್ಮೊಂದಿಗೆ ಹಂಚಿಕೊಂಡರಲ್ಲ, ಸವತಿಯರಿಂದಾಗುವ ದುಃಖ, ಪುರುಷರ ಬಹುಪತ್ನಿತ್ವದಿಂದ ಸ್ತ್ರೀಯರಿಗೆ ಉಂಟಾಗುವ ಸಂಕಟ, ಇದು ನನ್ನ ಪತಿಗೆ ರಾಜ್ಯದ ಮಹಿಳೆಯರಲ್ಲೂ ಅರಮನೆಯ ಪರಿವಾರದಲ್ಲೂ ಚಿಂತೆಯನ್ನುಂಟು ಮಾಡಿದೆ. ಅದರ ಪರಿಹಾರವೇನೆಂದು ಯೋಚಿಸುತ್ತಿದ್ದಾರೆ. ಸಹೋದರಿ, ನಿನ್ನ ಪತಿ ಯೋಚಿಸಿದರೆ ಅದು ಖಂಡಿತವಾಗಿಯೂ ಸಾಧ್ಯ. ನಿನ್ನ ಪತಿಯ ಆದರ್ಶವನ್ನೇ ಉಳಿದ ಸಹೋದರರು ಪಾಲಿಸುತ್ತಾರೆ. ಆಗ ನಮ್ಮ ಮಾತಾಮಯಿಯವರಿಗೆ ಇರುವ ದುಃಖ ನಮಗಿರುವುದಿಲ್ಲ. ಹೌದು ಸಹೋದರಿ, ನಿನ್ನ ಪತಿ ಸ್ತ್ರೀ ಕುಲದ ದುಃಖ ನಿವಾರಣೆಗೆಂದು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನೀನೇ ಸ್ಫೂರ್ತಿಯಾಗು. ಈ ವಿಚಾರದಲ್ಲಿ ಇಷ್ಟೊಂದು ಆಳವಾಗಿ ಯೋಚಿಸುವ ಅಗತ್ಯವಿಲ್ಲವೆನ್ನುವುದು ನನ್ನ ಭಾವನೆ. ಯೋಚಿಸದೇ ಇರಲು ಹೇಗೆ ಸಾಧ್ಯ ಅಮಾತ್ಯರೇ? ನಮ್ಮ ಪ್ರಜೆಗಳ ದುಃಖಕ್ಕೆ ನಮ್ಮ ತಂದೆಯವರೇ ಕಾರಣವೆಂದು ಅರಿತಾಗ ನಾನು ಯೋಚಿಸದೇ ಇರಲು ಸಾಧ್ಯವೇ? ಪ್ರಭು, ಇದು ಸಮಸ್ತ ಪ್ರಜೆಗಳ ಅಭಿಪ್ರಾಯವಲ್ಲ. ಯಾರೋ ಒಬ್ಬಿಬ್ಬರು ಅವಿವೇಕಿಗಳು ಅರ್ಥವಿಲ್ಲದೆ ಆಡಿದ ಮಾತುಗಳು. ರಾಜನನ್ನು ಬಹುವಲ್ಲಭ ಎನ್ನುತ್ತಾರೆ. ಬಹುಪತ್ನಿತ್ವ ಪರಂಪರೆಯಿಂದಲೇ ನಡೆದುಕೊಂಡು ಬಂದಿದೆ. ಇಷ್ಟಕ್ಕೂ ನಮ್ಮ ಮಹಾರಾಜರು ಸಂತಾನ ಪ್ರಾಪ್ತಿಗೋಸ್ಕರ ಬಹುಪತ್ನಿಯರನ್ನು ಹೊಂದಿರುವ ವಿಚಾರ ರಾಜ್ಯದ ಪ್ರಜೆಗಳೆಲ್ಲರಿಗೂ ಗೊತ್ತಿರುವಾಗ ಅದರ ಬಗ್ಗೆ ಟೀಕೆ ಮಾಡುವುದು ಖಂಡಿತ ಸರಿಯಲ್ಲ. ಅಮಾತ್ಯರೇ, ನೀವು ಹಿರಿಯರು, ತಿಳಿದವರು. ಬಹುಪತ್ನಿತ್ವದಿಂದ ಪುರುಷನ ಅಪೇಕ್ಷೆಗಳು ಈಡೇರಬಹುದು. ಆದರೆ ಹೆಣ್ಣಾದವಳ ದುಃಖ, ಸಂಕಟ, ನಿರಾಶೆ ಇವೆಲ್ಲವೂ ಅದರ ಜೊತೆಗೆ ಉಂಟಾಗುವುದಲ್ಲವೇ? ಮಹಾರಾಜರು 3 ಮದುವೆ ಆದರೂ ಕಡೆಗೆ ಸಂತಾನವನ್ನು ಪಡೆದದ್ದು ಪುತ್ರಕಾಮೇಷ್ಟಿಯಿಂದಲೇ ಅಲ್ಲವೇ? ಕಾಯ, ವಾಚ, ಮನಸ ಸಹಚಾರಿ ಆಗಿರುತ್ತೇವೆ ಎಂದು ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ ನಂತರವೂ ಕೂಡ ಮತ್ತೊಬ್ಬ ಹೆಣ್ಣನ್ನು ವಿವಾಹವಾದರೆ ಮೊದಲ ಹೆಣ್ಣಿಗೆ ಎಷ್ಟು ದುಃಖವಾಗಬಹುದು? ಅವಳಿಗೆ ಕೊಟ್ಟ ಪ್ರಮಾಣ ತಪ್ಪಿದಂತೆ ಆಗುವುದಲ್ಲವೇ? ಪ್ರಭು, ಈ ವಿಚಾರದಲ್ಲಿ ನನಗೆ ಉತ್ತರ ಹೇಳುವುದು ಸ್ವಲ್ಪ ಕಷ್ಟ. ಸಮಾಜದಲ್ಲಿ ಬಹುಪತ್ನಿತ್ವ ಇರುವುದು ನಿಜ. ಆದರೆ ಅದರಿಂದ ಸ್ತ್ರೀಯರಿಗೆ ದುಃಖವಾಗುವುದಿಲ್ಲ ಎಂದು ನಾನು ಹೇಳಲು ಸಾಧ್ಯವಿಲ್ಲ. ಆದರೆ ಅದನ್ನು ತಡೆಯಲು ಬೇರೆ ಮಾರ್ಗವಿಲ್ಲವಲ್ಲ? ಅದು ಇಚ್ಛೆಗೆ ಬಿಟ್ಟ ವಿಚಾರ. ಪ್ರಜೆಗಳ ವೈಯಕ್ತಿಕ ಒಲವು ನಿಲುವುಗಳ ಮೇಲೆ ಅವಲಂಬಿತವಾಗಿದೆ. ಅಮಾತ್ಯರೇ, ಸಮಾಜದ ಒಂದು ವರ್ಗದಿಂದ ಮತ್ತೊಂದು ವರ್ಗಕ್ಕೆ ದುಃಖ ಉಂಟಾಗುತ್ತಿದ್ದರೆ ಅದನ್ನು ಹೋಗಲಾಡಿಸುವ ಸ್ಫೂರ್ತಿಯನ್ನು, ಜಾಗೃತಿಯನ್ನು ನಮ್ಮ ಸಮಾಜದಲ್ಲಿ ಏಕೆ ಉಂಟು ಮಾಡಬಾರದು? ಖಂಡಿತ ಮಾಡಬಹುದು. ಏಕಪತ್ನಿಯನ್ನು ಹೊಂದುವುದು ಉತ್ತಮ ಎಂದು ನಾನು ರಾಜ್ಯದಲ್ಲೆಲ್ಲ ಪ್ರಚಾರ ಮಾಡಿಸಲೇ? ಪ್ರಚಾರಕ್ಕಿಂತ ಹೆಚ್ಚಾಗಿ ಈ ವಿಚಾರ ಪುರುಷರಲ್ಲೇ ಮೂಡಬೇಕು. ಅದು ಮೂಡಬೇಕೆಂದರೆ
ಅದಕ್ಕೆ ಪುರುಷೋತ್ತಮನೇ ಆದರ್ಶವಾಗಬೇಕಲ್ಲವೇ ಸ್ವಾಮಿ? ಪ್ರಭುಗಳು ಪಾಲಿಸುವ ಆದರ್ಶಗಳನ್ನು ಪ್ರಜೆಗಳು ಪಾಲಿಸಲು ಮುಂದಾಗಬಹುದಲ್ಲವೇ? ನಾನು ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಳುತ್ತಿದ್ದೇನೆ ಅಷ್ಟೇ. ತಾವು ಅನ್ಯತಾ ಭಾವಿಸಬೇಡಿ. ಸೀತೆ, ನಿನ್ನ ಮಾತುಗಳಿಂದ ಅನ್ಯತಾ ಭಾವಿಸುವುದು ಅಸಾಧ್ಯ. ನಿನ್ನ ಮಾತುಗಳಿಂದ ಸ್ತ್ರೀಕುಲದ ಮನದ ಭಾವನೆ ಏನೆಂದು ತಿಳಿದು ಬರುತ್ತದೆ. ಒಬ್ಬ ಪತಿಯಾದವನು ತನಗಷ್ಟೇ ಮೀಸಲಾಗಬೇಕು ಎಂಬ ಹೆಣ್ಣಿನ ಪತಿ ಪ್ರೇಮವನ್ನು ನಾನು ಕಾಣುತ್ತಿದ್ದೇನೆ. ಒಬ್ಬ ಪತಿಯಾದವನು ಬಹುಪತ್ನಿಯನ್ನು ಹೊಂದುವುದರಲ್ಲಿ ಪ್ರತಿಯೊಬ್ಬ ಪತ್ನಿಯಲ್ಲೂ ಉಂಟು ಮಾಡಬಹುದಾದ ದುಃಖವನ್ನು ನಾನು ಕಾಣುತ್ತಿದ್ದೇನೆ. ಇವನ್ನೆಲ್ಲ ಕಂಡಾದ ಮೇಲೆ ತನ್ನ ಪತ್ನಿಯ ಮೇಲೆ ಪ್ರೇಮ ಉಳ್ಳವನು ಸ್ತ್ರೀಕುಲದ ಹಿತವನ್ನು ಬಯಸುವ ಯಾವುದೇ ಪುರುಷನಾಗಿದ್ದರೂ ಸರಿ, ಏಕಪತ್ನಿ ವ್ರತಸ್ಥನಾಗಿ ಇರುವುದರಲ್ಲಿ ನಾನು ಯಾವುದೇ ವಿಶೇಷವನ್ನು ಕಾಣುವುದಿಲ್ಲ. ಪ್ರಭು, ಅದು ತಮ್ಮ ಸದ್ವಿಚಾರ ಹಾಗೂ ಸದ್ಗುಣ. ಸದ್ಯದ ಪರಿಸ್ಥಿತಿಯಲ್ಲಿ ಅನೇಕ ರಾಜರು, ಪ್ರಜೆಗಳು ಯಾವುದೋ ಕಾರಣಕ್ಕಾಗಿ ಬಹುಪತ್ನಿತ್ವವನ್ನು ಹೊಂದಿದ್ದಾರೆ. ಅದನ್ನು ಸ್ತ್ರೀಯರೂ ಒಪ್ಪಿದ್ದಾರೆ. ಆದರ್ಶ ಪುರುಷನೊಬ್ಬನು ಏಕಪತ್ನಿ ವ್ರತವನ್ನು ಪಾಲಿಸಿದರೆ ಅದು ವಿಶೇಷವಲ್ಲವೇ? ಸೀತೆ, ಅದು ವಿಶೇಷವಿರಲಿ, ಸಾಮಾನ್ಯ ವಿಚಾರವೇ ಆಗಿರಲಿ, ಅದು ಮುಖ್ಯವಲ್ಲ. ಒಬ್ಬ ಪುರುಷನು ತನ್ನ ಸ್ತ್ರೀಗೆ ಸಂತೋಷವಾಗುವಂತೆ ಮತ್ತು ಅದರಿಂದ ಸ್ತ್ರೀಕುಲಕ್ಕೆ ಒಂದು ಸ್ಫೂರ್ತಿಯಾಗುವುದೇ ಮುಖ್ಯ. ಸೀತೆ, ನಿನ್ನ ಮಾತುಗಳಿಂದ ನನ್ನ ಮನದಲ್ಲಿ ಒಂದು ನಿರ್ಧಾರ ಬಲವಾಗುತ್ತಿದೆ. ಅದರ ಬಗೆಗೆ ನಿನಗೆ ಸದ್ಯದಲ್ಲಿ ಹೇಳುತ್ತೇನೆ. ಈಗ ರಾಜ್ಯಕಾರದ ನಿಮಿತ್ತ ಮಹಾಗುರುಗಳನ್ನು ಕಾಣಬೇಕು. ನಾನಿನ್ನು ಬರುತ್ತೇನೆ. ಮಹರ್ಷಿಗಳೇ, ನಮೋ ನಮಃ. ಕೀರ್ತಿಶಾಲಿಯಾಗು ರಾಮಚಂದ್ರ, ಕೀರ್ತಿಶಾಲಿಯಾಗು. ಮಹರ್ಷಿಗಳೇ, ತಮ್ಮ ಜ್ಞಾನಯಜ್ಞಾದಿಗಳು ನಿರ್ವಿಘ್ನವಾಗಿ ನಡೆಯುತ್ತಿರುವುದಷ್ಟೇ? ವಿಶ್ವಾಮಿತ್ರರ ಯಜ್ಞದ ವಿಘ್ನವನ್ನು ನೀನು ಪರಿಹರಿಸಿದ ಮೇಲೆ ಯಜ್ಞ ವಿಘ್ನ ಸಂತೋಷಿಗಳಿಗೆ ಭಯವಾಗಿರಬೇಕು. ಹಾಗಾಗಿ ಇಂದು ಋಷಿಮುನಿಗಳ ಆಶ್ರಮಗಳಲ್ಲಿ ನಡೆಯುತ್ತಿರುವ ಯಜ್ಞ ಯಾಗಾದಿಗಳಿಗೆ ಅಸುರರ ಕಾಟ ಕೇಳಿ ಬರುತ್ತಿಲ್ಲ. ಅದನ್ನು ಪರಿಹರಿಸಿದ ಕೀರ್ತಿ ನಿನಗೆ ಸಲ್ಲಬೇಕು ರಾಮಚಂದ್ರ. ಇಲ್ಲ ಮಹರ್ಷಿಗಳೇ, ಆ ಶ್ರೇಯಸ್ಸು ವಿಶ್ವಾಮಿತ್ರರಿಗೆ ಸಲ್ಲಬೇಕು. ಹಾಗೆ ನಮ್ಮ ತಂದೆಯವರನ್ನು ಒಪ್ಪಿಸಿದವರು ತಾವೇ ಅಲ್ಲವೇ? ಅದಕ್ಕೆ ಆ ಕೀರ್ತಿಯು ತಮಗೂ ಸಹ ಸಲ್ಲಬೇಕು. ನಿನ್ನ ಪರಾಕ್ರಮಕ್ಕೆ ಈ ವಿನಯು ಭೂಷಣವಾಗಿದೆ. ಏನು, ನೀನು ನನ್ನೊಡನೆ ಏನೋ ಸಮಾಲೋಚನೆ ಮಾಡಲು ಬಂದಿರುವಂತಿದೆ? ತಮ್ಮ ದಿವ್ಯ ದೃಷ್ಟಿಗೆ ಗೋಚರವಾಗದ್ದು ಏನಿದೆ ಮಹರ್ಷಿಗಳೇ? ಪ್ರಜೆಗಳ ಹಿತದೃಷ್ಟಿಯಿಂದ, ಸ್ತ್ರೀಕುಲದ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶದಿಂದ ಪುರುಷರಲ್ಲಿ ಏಕಪತ್ನಿ ವ್ರತವನ್ನು ಉತ್ತೇಜಿಸಲು ನಾನು ಏಕಪತ್ನಿ ವ್ರತಸ್ಥನಾಗಿಯೇ ಇರುತ್ತೇನೆ ಎಂಬ ಪ್ರತಿಜ್ಞೆ ಮಾಡಲು ನಿರ್ಧರಿಸಿದ್ದೇನೆ. ನೀನು ಧನ್ಯ ರಾಮಚಂದ್ರ. ಪ್ರಜಾಪಾಲಕರು ತಾವು ಆದರ್ಶಗಳನ್ನು ಮೊದಲು ಪಾಲಿಸಿ ನಂತರ ಅದನ್ನು ಪ್ರಜೆಗಳಿಗೆ ಬೋಧಿಸಿದರೆ ಮಾತ್ರ ಅದು ಪರಿಣಾಮಕಾರಿಯಾಗಿರಲು ಸಾಧ್ಯ. ನಿನ್ನ ಉದ್ದೇಶವು ಸಮರ್ಪಕವಾಗಿದೆ. ಅದನ್ನು ನಿಸ್ಸಂದೇಹವಾಗಿ ಕಾರ್ಯಗತಗೊಳಿಸು. ಆದರೆ ಮಹರ್ಷಿಗಳೇ, ನಮ್ಮ ತಂದೆಯವರ ಮನಸ್ಸಿಗೆ ಏನಾಗಬಹುದೋ ಎಂಬ ಚಿಂತೆ ನನ್ನಲ್ಲಿದೆ. ನಿನ್ನ ನಿರ್ಧಾರವನ್ನು ನಿನ್ನ ತಂದೆಗೆ ತಿಳಿಸು. ಅವರ ಭಾವನೆ ಏನೆಂಬುದು ನಿನಗೆ ಗೊತ್ತಾಗುತ್ತದೆ. ಆಗಲಿ ಮಹರ್ಷಿಗಳೇ, ನಾನು ಹಾಗೆಯೇ ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ. ಕೀರ್ತಿಶಾಲಿಯಾಗು.
ರಾಮಚಂದ್ರ, ನಿನ್ನ ನಿರ್ಧಾರವನ್ನು ನಾನು ಮೆಚ್ಚಿದ್ದೇನೆ. ಮಹಾರಾಜನಾಗಿ ನಾನೇ ನೀಡಬೇಕೆಂದಿದ್ದ ಸಂದೇಶವನ್ನು ನೀನು ನೀಡಲು ಮುಂದಾಗಿರುವೆ. ನಿನ್ನ ಈ ತೀರ್ಮಾನದಿಂದ ನನ್ನ ಮನಸ್ಸಿಗೆ ಮಹದಾನಂದವಾಗಿದೆ. ಈ ಕೂಡಲೇ ನೀನು ನಮ್ಮ ಕುಲದೈವದ ಮುಂದೆ ಪ್ರತಿಜ್ಞೆಯನ್ನು ಮಾಡು. ಆ ಪ್ರತಿಜ್ಞೆ ಲೋಕಕ್ಕೆಲ್ಲ ಪ್ರಚಾರವಾಗಿ ಬದಲಾವಣೆಯ ಸಂಚಲನವನ್ನುಂಟು ಮಾಡಲಿ. ನಿನ್ನ ಸ್ಫೂರ್ತಿಯಿಂದ, ನಿನ್ನ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯದ ಪುರುಷ ವರ್ಗವೆಲ್ಲವೂ ನಡೆದು ಸ್ತ್ರೀಯರ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಿದೆ. ಧನ್ಯನಾದೆನು ತಂದೆ, ಧನ್ಯನಾದೆನು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿ. आदित्य सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः. ಲೋಕಕ್ಕೆ ಬೆಳಕನ್ನೀವ ಮಹಾ ತೇಜ ಆದಿತ್ಯ ಸೂರ್ಯನೇ, ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯೊಂದನ್ನು ನಾನು ಕೈಗೊಳ್ಳುತ್ತಿದ್ದೇನೆ. ನನ್ನ ಈ ಜನ್ಮದಲ್ಲಿ ಏಕಪತ್ನಿ ವ್ರತಸ್ಥನಾಗಿ ಕಾಯ ವಾಚ ಮನಸ ಅನ್ಯ ಸ್ತ್ರೀಯರಲ್ಲಿ ಅನುರಕ್ತನಾಗದೆ ಯಾವುದೇ ಅನಿವಾರ್ಯತೆ ಅಪೇಕ್ಷೆಗಳ ಕಾರಣಕ್ಕೆ ಮತ್ತೊಂದು ಹೆಣ್ಣನ್ನು ವಿವಾಹವಾಗದೆ ನನ್ನ ಈ ಏಕಪತ್ನಿ ವ್ರತವನ್ನು ಪರಿಪಾಲಿಸುತ್ತೇನೆಂದು ನನ್ನ ಮಾತಾ ಪಿತಾ ಬಂಧು ಪತ್ನಿ ಸಮ್ಮುಖದಲ್ಲಿ ದೇವದೇವನಾದ ನನ್ನ ಕುಲದೇವರೇ, ನಿನ್ನ ಸಾಕ್ಷಿಯಲ್ಲಿ ಈ ಪ್ರತಿಜ್ಞೆ ಮಾಡುತ್ತೇನೆ. ಮಹಾಮಹಿಮ ಮಾಡಿದನು ಮಹೋನ್ನತ ಶಪಥ, ರಾಜಬಹುವಲ್ಲಭನೆಂಬ ಮಾತ ಧಿಕ್ಕರಿಸುತ್ತ ಮಾತೊಂದೇ ಶರವೊಂದೇ ಗುರಿಯೊಂದೇ ಮಾತೊಂದೇ ಶರವೊಂದೇ ಗುರಿಯೊಂದೇ ಎಂಬ ಹಿರಿಮೆಗೆ ಕಳಸವಿಟ್ಟಂತೆ ಶ್ರೀರಾಮನಾದ ಏಕಪತ್ನಿ ವೃತಸ್ಥಾ ಶ್ರೀರಾಮನಾದ ಏಕಪತ್ನಿ ವೃತಸ್ಥಾ ಶ್ರೀರಾಮನಾದ ಏಕಪತ್ನಿ ವೃತಸ್ಥಾ. ಇದೇನು ಸೀತೆ, ನಿನ್ನ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲ ಸ್ವಾಮಿ, ಆನಂದ ಬಾಷ್ಪ. ನಿನ್ನ ಆನಂದ ಬಾಷ್ಪಕ್ಕೆ ವಿಶೇಷವಾದ ಕಾರಣವಿದೆಯೇ? ಇದೆ ಪ್ರಭು. ತಾವು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆ ಎಂದು ಮಾಡಿದ ಪ್ರತಿಜ್ಞೆ ನನ್ನಲ್ಲಿ ವಿಶೇಷವಾದ ಆನಂದ, ಭಕ್ತಿ, ಧನ್ಯತೆ ಹಾಗೂ ನಿಮ್ಮ ಮೇಲೆ ಅಪಾರವಾದ ಹೆಮ್ಮೆ ಉಂಟು ಮಾಡಿದೆ. ಸೀತೆ, ಒಂದು ಹೆಣ್ಣು ತನ್ನ ಪತಿಯ ಪ್ರೇಮವನ್ನು ತನಗಷ್ಟೇ ಮೀಸಲೆಂದು ತಿಳಿದಾಗ ಪಡುವ ಆನಂದ, ಆ ಪ್ರೇಮ ಮತ್ತೊಬ್ಬರ ಪಾಲಾಗುತ್ತದೆ ಎಂದು ತಿಳಿದಾಗ ಪಡುವ ಸಂಕಟ ಏನೆಂದು ಸಾಮಾನ್ಯ ಜನರಿಂದ ತಿಳಿದಾಗ, ನಮ್ಮ ಅರಮನೆಯಲ್ಲೇ ಬಹುಪತ್ನಿತ್ವದಿಂದ ಉಂಟಾಗುವಂತಹ ಸಂಕಷ್ಟವೇನೆಂದು ಅರಿತಾಗ ನಾನು ಇಂತಹ ನಿರ್ಧಾರವನ್ನು ಮಾಡಲೇಬೇಕಾಗಿತ್ತಲ್ಲವೇ?
ಪ್ರಭು, ದೇವತೆಗಳು, ರಾಜಾದಿರಾಜರು ಬಹುವಲ್ಲಭನಾದ ಪತಿಯಿಂದ ಸತಿ ಪಡೆಯುವ ಮನೋವ್ಯಥೆಯನ್ನು ತಿಳಿದಿದ್ದಾರೆ. ಆದರೂ ಏಕಪತ್ನಿ ವ್ರತದ ನಿರ್ಧಾರ ಮಾಡದೇ ಇರುವ ಸಂದರ್ಭದಲ್ಲಿ ತಾವು ಆ ನಿರ್ಧಾರ ಮಾಡಿರುವುದು ತಮ್ಮ ಮಹೋನ್ನತ ಆದರ್ಶ. ಸೀತೆ, ಪ್ರಜೆಗಳ ನೆಮ್ಮದಿಗೆ ಸ್ಫೂರ್ತಿಯಾಗುವಂತಹ ಕಾರ್ಯವನ್ನು ಸ್ವತಃ ಪ್ರಜಾಪಾಲಕರು ಮಾಡಿದಾಗಲೇ ತಾನೆ ಪ್ರಜೆಗಳು ಸಹ ಆ ಮಾರ್ಗದಲ್ಲೇ ನಡೆಯಲು ಸಾಧ್ಯವಾಗುವುದು. ನಿಜ ಪ್ರಭು, ತಮ್ಮ ಆದರ್ಶದಿಂದ ಅನೇಕರು ತಮ್ಮ ಮಾರ್ಗವನ್ನು ಪಾಲಿಸುವುದರಿಂದ ಅನೇಕ ಸ್ತ್ರೀಯರ ವ್ಯಥೆಯನ್ನು ಕಳೆದ ಭಾಗ್ಯ ನಿಮ್ಮದಾಗುತ್ತದೆ. ಸೀತೆ, ನನಗೆ ದೊರೆಯುವ ಆ ಪುಣ್ಯ ಕಾರ್ಯದಲ್ಲಿ ನಿನ್ನದು ಪಾಲಿದೆ. ಅದು ಹೇಗೆ ಪ್ರಭು? ಸ್ತ್ರೀ ಕುಲದ ನೋವು ನಲಿವುಗಳು ಏನೆಂಬುದು ನಿನ್ನಿಂದ ಮಾತ್ರವೇ ನಾನು ತಿಳಿಯಲು ಸಾಧ್ಯವಲ್ಲವೇ? ಧನ್ಯಳಾದೆ ಪ್ರಭು, ಧನ್ಯಳಾದೆ. ಹಾಗಾದರೆ ಸ್ತ್ರೀ ಸಹಜವಾದ ಅನುಮಾನವನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಲೇ? ಧಾರಾಳವಾಗಿ. ತಾವು ನನ್ನ ಸಂತೋಷಕ್ಕಾಗಿ ಈ ನಿರ್ಧಾರ ಮಾಡಿದಿರೋ ಅಥವಾ ಸಮಸ್ತ ಸ್ತ್ರೀಯರ ಸಂಕಟ ಪರಿಹಾರ ಮಾಡಲು ಈ ಕಾರ್ಯ ಮಾಡಿದಿರೋ? ಸೀತೆ, ಪ್ರಜಾಪಾಲಕರಾದವರಿಗೆ ಸ್ವಂತ ಹಿತ, ಪ್ರಜಾಹಿತ ಎರಡು ಕಣ್ಣುಗಳು. ಎರಡು ಹಿತವನ್ನು ಅವನು ಕಾಪಾಡಿಕೊಳ್ಳಬೇಕು. ಒಂದು ಹಿತವನ್ನು ಇನ್ನೊಂದು ಹಿತಕ್ಕೆ ತ್ಯಾಗ ಮಾಡಬೇಕೆಂದರೆ ಅವನು ಸ್ವಂತ ಹಿತವನ್ನೇ ತ್ಯಾಗ ಮಾಡಬೇಕಾಗಬಹುದೇ ಹೊರತು ಪ್ರಜಾಹಿತವನ್ನಲ್ಲ. ಊರ್ಮಿಳಾ, ನನ್ನನ್ನು ಏನೋ ಕೇಳಬೇಕು ಎಂದು ಹೇಳಿದ್ದೆ, ಆದರೆ ಏಕೆ ಮೌನವಾದೆ? ನಾನು ಕೇಳುವ ಪ್ರಶ್ನೆಯಿಂದ ನಿಮಗೆ ಬೇಸರವಾಗುತ್ತದೆ ಎಂದು ಯೋಚಿಸುತ್ತಿದ್ದೆ. ಹೊಸದಾಗಿ ವಿವಾಹವಾದ ಸತಿಯ ಮಾತಿಗೆ ಬೇಸರವೇ? ಖಂಡಿತ ಇಲ್ಲ. ನೀನು ಏನು ಬೇಕಾದರೂ ಕೇಳು, ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಸರಿ, ಹಾಗಾದರೆ ಕೇಳುತ್ತೇನೆ. ಮತ್ತೆ ಮತ್ತೆ ಮತ್ತೇನು ಅನುಮಾನ ಊರ್ಮಿಳಾ? ಕೇಳು. ಸ್ವಾಮಿ, ನಿಮ್ಮ ಹಿರಿಯ ಸಹೋದರ ಏಕಪತ್ನಿ ವ್ರತವನ್ನು ಪಾಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದರಲ್ಲ? ಹೌದು, ನನ್ನ ಸಹೋದರ ಶ್ರೀ ರಾಮಚಂದ್ರ ಪ್ರತಿಜ್ಞೆ ಮಾಡಿದ್ದಾನೆ. ಅದನ್ನು ನೀನೇಕೆ ಕೇಳುತ್ತಿರುವೆ? ಅದು ಅದು ನಿನ್ನ ಉದ್ದೇಶ ಏನೆಂದು ನನಗೆ ಈಗ ಅರ್ಥವಾಗುತ್ತಿದೆ. ನಿಮ್ಮ ಸಹೋದರ ಶ್ರೀ ರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಲು ಪ್ರತಿಜ್ಞೆ ಮಾಡಿದರೆ ನೀವು ಏಕೆ ಮಾಡಲಿಲ್ಲ ಎಂದು ತಾನೇ ನಿನ್ನ ಪ್ರಶ್ನೆ? ಇಲ್ಲ ಸ್ವಾಮಿ, ನಾನು ಪ್ರಶ್ನೆ ಮಾಡುತ್ತಿಲ್ಲ. ಹಾಗಾದರೆ ನಿಂದಿಸುತ್ತಿರುವೆಯಾ? ಇಲ್ಲ, ನಿಂದಿಸುತ್ತಿಲ್ಲ. ಹಾಗಾದರೆ ದಂಡಿಸುತ್ತೀಯಾ? ಇಲ್ಲ ಸ್ವಾಮಿ, ಇಲ್ಲ. ನಾನು ಏಕಪತ್ನಿ ವ್ರತಸ್ಥನಾಗಿಯೇ ಇರಬೇಕು, ಸದಾಕಾಲ ನಿನ್ನೊಂದಿಗೆ ಇರಬೇಕು ಎಂದು ತಾನೇ ನಿನ್ನ ಆಕಾಂಕ್ಷೆ? ಇಲ್ಲ ಸ್ವಾಮಿ, ನಾನು ನಿಮ್ಮ ಮೇಲೆ ಯಾವ ನಿರ್ಬಂಧನವನ್ನು ಹೇರುತ್ತಿಲ್ಲ. ಕೇವಲ ಕುತೂಹಲದಿಂದ ಕೇಳಿದೆ ಅಷ್ಟೇ. ಅಯ್ಯೋ ಹುಚ್ಚಿ, ಹೆದರು ಬಿಟ್ಟೆಯಾ? ನಾನು ವಿನೋದ ಮಾಡಿದೆ ಅಷ್ಟೇ. ಇಲ್ಲಿ ಕೇಳು, ನನ್ನ ಸಹೋದರ ಶ್ರೀ ರಾಮಚಂದ್ರ ಪ್ರತಿಜ್ಞೆ ಮಾಡಿದ ಮೇಲೆ ಮುಗಿಯಿತು. ಅವನ ಆದರ್ಶವೇ ನನ್ನ ಆದರ್ಶ, ಅವನ ವ್ರತವೇ ನನ್ನ ವ್ರತ. ಈಗ ತಿಳಿಯುತ್ತೆ? ತಿಳಿಯಿತು ಸ್ವಾಮಿ. ಸ್ವೀಕರಿಸಿ ಪ್ರಭು. ಏನಿದು? ಆರೋಗ್ಯವನ್ನು ವೃದ್ಧಿಸುವ ಪಾನೀಯ. ಔಷಧಿಯೇ? ಔಷಧಿಯೂ ಅಹುದು, ಪಾನೀಯವೂ ಅಹುದು. ಸ್ವೀಕರಿಸಿ. ಏನಿದು ವಿಚಿತ್ರದಾನಿ? ಎಂದೂ ಇಲ್ಲದ ಅಭ್ಯಾಸ. ಈ ಪಾನೀಯವನ್ನು ಕುಡಿಯಲು ಹೇಳುತ್ತಿರುವೆಯಲ್ಲ? ಪ್ರಭು, ಯಾರಿಗೇ ಆಗಲಿ ಸೌಂದರ್ಯ, ಯೌವನ, ದೇಹಶಕ್ತಿ ಕುಗ್ಗುತ್ತದೆಯಲ್ಲವೇ? ಅಂತಹ ಸಮಯದಲ್ಲಿ ಇಂತಹ ಸಿದ್ಧೌಷಧಿಗಳು ನಮ್ಮ ಯೌವನವನ್ನು ವೃದ್ಧಿಸುತ್ತದೆ.
ಇದು ಭೋಗಪ್ರಿಯರಾದ ಮಹಾರಾಜರಿಗೆ ಅರಿಯದ ವಿಚಾರವೇನೂ ಅಲ್ಲ ಅಲ್ಲವೇ? ಇದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಅದಕ್ಕಾಗಿಯೇ ಉದ್ಯಾನಗಳಲ್ಲಿ ರಾಜರ ಯೌವನವನ್ನು ಕಾಪಾಡುವುದಕ್ಕೋಸ್ಕರ ಪಂಡಿತರ ಪಡೆಯಿದೆ. ಅಯೋಧ್ಯೆಯಲ್ಲೂ ಅಂತಹ ಪಂಡಿತರಿದ್ದಾರೆ. ಹೌದು, ಆದರೆ ಇಂತಹ ಪಾಂಡಿತ್ಯ ಮಂಥರೆಗೂ ಇದೆ. ಅದು ತಮಗೆ ತಿಳಿದಿಲ್ಲವಷ್ಟೇ. ಏನು, ಮಂಥರೆಗೆ ಅಂತಹ ಜ್ಞಾನವಿದೆಯೇ? ಹೌದು ಪ್ರಭು. ನಿಜ ಹೇಳಬೇಕೆಂದರೆ ಇಲ್ಲಿಯವರೆಗೂ ನಾನು ಈ ನನ್ನ ಸೌಂದರ್ಯವನ್ನು ಕಾಪಾಡಿಕೊಂಡು ಬರಲು ಮಂಥರೆಯೇ ಕಾರಣ. ಮಂಥರೆಗೆ ಯೌವನವನ್ನು ವೃದ್ಧಿಸುವ, ದೇಹ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಗಳ ಪರಿಚಯವಿದೆ. ಓಹೋ, ಹಾಗಾದರೆ ಮಂಥರೆ ನಿನ್ನ ಸೌಂದರ್ಯ, ನನ್ನ ಯೌವನವನ್ನು ಕಾಪಾಡುವುದರಲ್ಲಿ ಮಗ್ನಲಾಗಿದ್ದಾಳೆ ಎನ್ನುವೆಯಾ? ಹೌದು, ಅದು ತಮಗೂ ಇಷ್ಟವಾದ ವಿಚಾರವೇ ಅಲ್ಲವೇ? ಇಲ್ಲವೆಂದರೆ ಸುಳ್ಳಾಗುವುದು. ಯಾರಿಗೆ ತಾನೇ ತಮ್ಮ ಯೌವನವನ್ನು ಕಾಪಾಡಿಕೊಳ್ಳುವುದಕ್ಕೆ ಇಷ್ಟವಿರುವುದಿಲ್ಲ? ಅದು ನಿನ್ನಂತಹ ಸೌಂದರ್ಯವತಿ ಸತಿ ಇರುವಾಗ. ಪ್ರಭು, ಸತಿ ಇದ್ದರೆ ಸಾಲದು. ಪತಿಗೆ ವಯಸ್ಸಾದರೂ ಸರಸದ ಭಾವ ಹೋಗಬಾರದು. ಹಾಗೆ ಹೂವಿಂದ ಹೂವಿಗೆ ಹಾರುವ ದುಂಬಿಯ ಚಂಚಲ ಚಿತ್ತ ಮನಸ್ಸು ಇರಬಾರದು. ಚಂಚಲ ಚಿತ್ತ. ವಯಸ್ಸಾದ ಮೇಲೆ ಸಂಯಮ ಹೆಚ್ಚಾಗಬೇಕು. ಅದು ಕಷ್ಟ ಸಾಧ್ಯ. ಆದರೂ ನನ್ನ ಮಗ ರಾಮಚಂದ್ರ ಕಿರಿಯ ವಯಸ್ಸಿನಲ್ಲಿಯೇ ಏಕಪತ್ನಿ ವ್ರತಸ್ಥನೆಂಬ ಪ್ರತಿಜ್ಞೆಯನ್ನು ಮಾಡಿರುವುದು ನನಗೆ ಹೆಮ್ಮೆ ಎನಿಸುತ್ತಿದೆ. ಪ್ರಭು, ಹಿಂದೆ ನೀವು ಅಂತಹ ಪ್ರತಿಜ್ಞೆ ಮಾಡಿದರೆ ಏನಾಗುತ್ತಿತ್ತು ಯೋಚಿಸಿ ನೋಡಿ. ಏನಾಗುತ್ತಿತ್ತು? ನಿಮಗೆ ನಾನು ಸತಿಯಾಗಿ ಬರುತ್ತಲೇ ಇರಲಿಲ್ಲ. ನಿಜ ರಾಣಿ, ನಿನ್ನನ್ನು ಸತಿಯಾಗಿ ಪಡೆಯುವ ಭಾಗ್ಯವನ್ನು ನಾನು ಕಳೆದುಕೊಳ್ಳುತ್ತಿದ್ದೆ. ಸದ್ಯ ಅಂತಹ ನಿರ್ಧಾರವನ್ನು ಮಾಡಲಿಲ್ಲವಲ್ಲ, ಅದೇ ಸಂತೋಷದ ವಿಷಯ. ಸ್ವೀಕರಿಸಿ. ಮಾತೆ, ಪ್ರಣಾಮಗಳು. ಬಾ ಭರತ, ಬಾ. ನೀನು ಇದಕ್ಕೂ ಮುಂಚಿತವಾಗಿಯೇ ಬರಬೇಕಿತ್ತು. ಏಕೆ ಬರಲಿಲ್ಲವೆಂದು ಯೋಚಿಸುತ್ತಿದ್ದೆ. ಆಗ ನೀನು ನಿನ್ನ ಸತಿಯೊಂದಿಗೆ ಸರಯೂ ನದಿಯಲ್ಲಿ ನೌಕ ವಿಹಾರಕ್ಕೆಂದು ಹೋಗಿರುವ ವಿಷಯ ತಿಳಿಯಿತು. ಹೌದು ಮಾತೆ. ಮಾಂಡವಿಗೆ ಸರಯೂ ನದಿಯ ಬಗ್ಗೆ ಪಾವನ ಚರಿತೆಯನ್ನು ಹೇಳಿದಾಗ ಅವಳು ಅದನ್ನು ನೋಡಲು ಅಪೇಕ್ಷಿಸಿದಳು. ಅದಕ್ಕಾಗಿ ನಾನು ನೌಕಾವಿಹಾರಕ್ಕೆ ಕರೆದುಕೊಂಡು ಹೋಗಿದ್ದೆ. ಭರತ, ನಿನ್ನ ಸತಿ ಮಾಂಡವಿಗೆ ಪಾವನ ಸರಯೂ ನದಿಯ ದರ್ಶನ ಮಾಡಿಸಿದ್ದು ಒಳ್ಳೆಯದೇ ಆಯಿತು. ಅವಳು ಅದರಿಂದ ಸಂತೋಷಪಟ್ಟಳು ತಾನೆ? ಖಂಡಿತವಾಗಿ ಅವಳು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದಳು. ಭರತ, ನಿನ್ನ ಸತಿ ಅಯೋಧ್ಯೆಗೆ ಬಂದಾಗಿನಿಂದ ಸಂತೋಷವಾಗಿಯೇ ಇದ್ದಾಳೆ. ನಿನಗೆ ತಿಳಿದಿರುವ ಹಾಗೆ ಅವಳು ಯಾವ ವಿಚಾರದಲ್ಲಾದರೂ ಬೇಸರವನ್ನು ವ್ಯಕ್ತಪಡಿಸಿದ್ದಾಳೆಯೇ? ಇಲ್ಲ ಮಾತೆ, ಅವಳು ಯಾವುದೇ ವಿಚಾರದಲ್ಲಿ ಬೇಸರವನ್ನು ತಾಳಿಲ್ಲ. ಮಗನೇ, ನಿನ್ನ ಸಹೋದರ ಏಕಪತ್ನಿ ವ್ರತಸ್ಥನೆಂದು ಪ್ರತಿಜ್ಞೆ ಮಾಡಿದಾಗ ನೀನು ಹಾಗೆ ಮಾಡಲಿಲ್ಲವೆಂದು ಅವಳಿಗೆ ಬೇಸರವಾಗಲಿಲ್ಲವೇ? ಇಲ್ಲ ಮಾತೆ, ಇಲ್ಲ. ನಾವು ಮೂವರು ಸಹೋದರರು ಹಿರಿಯ ಸಹೋದರನ ಆದರ್ಶವನ್ನು ಪಾಲಿಸುತ್ತೇವೆ ಎಂದು ಮಾಂಡವಿಗೆ ತಿಳಿದಿದೆ. ಹಾಗಾಗಿ ಅವಳು ಸಂತೋಷವನ್ನೇ ಪಟ್ಟಳು. ಅವಳು ಸಂತೋಷ ಪಡುವುದರಲ್ಲಿ ವಿಶೇಷವೇನೂ ಇಲ್ಲ. ಆದರೆ ನಿನ್ನ ಸಹೋದರ ತನ್ನ ತಂದೆ ಏಕಪತ್ನಿ ವ್ರತಸ್ಥನಲ್ಲ ಎಂದು ತಿಳಿದು ಅವರ ಎದುರೇ ತಾನು ಏಕಪತ್ನಿ ವ್ರತಸ್ಥನೆಂದು ಪ್ರತಿಜ್ಞೆ ಮಾಡುವುದು ಅವರಿಗೆ ಅವಮಾನವನ್ನು ಮಾಡಿದಂತೆ ಆಗುವುದಿಲ್ಲವೇ? ಮಾತೆ, ಸ್ವತಃ ತಂದೆಯವರೇ ಹಿರಿಯ ಸಹೋದರನ ಆದರ್ಶವನ್ನು ಮೆಚ್ಚಿದ್ದಾರೆ. ಇಷ್ಟಕ್ಕೂ ತಂದೆಯವರು ಸಂತಾನದ ಕಾರಣಕ್ಕೋಸ್ಕರ
3 ವಿವಾಹವಾಗಿದ್ದು ತಾನೇ? ಕಾರಣವೇನೇ ಇರಲಿ ಭರತ, ತನ್ನ ತಂದೆ ಏಕಪತ್ನಿ ವ್ರತಸ್ಥರಲ್ಲ. ಹೀಗಿದ್ದ ಮೇಲೂ ಅವರೆದುರು ತಾನು ಏಕಪತ್ನಿ ವ್ರತಸ್ಥನೆಂದು ಪ್ರತಿಜ್ಞೆ ಮಾಡುವುದು ಅವರ ಮನಸ್ಸಿಗೆ ವಿಷಾದವನ್ನುಂಟು ಮಾಡುತ್ತದೆ ಮಗನೇ. ಮಾತೆ, ಹಾಗೇನಾದರೂ ಆಗಿದ್ದರೆ ಅದು ಅನೇಕರ ಸಂತೋಷಕ್ಕೆ ಕಾರಣವಾಗಿರುವುದು ಸತ್ಯ. ಒಂದು ಸದುದ್ದೇಶ ಅನೇಕರ ಸಂತೋಷಕ್ಕೆ ಕಾರಣವಾದರೆ ಇನ್ನೊಬ್ಬರ ವಿಷಾದಕ್ಕೆ ಕಾರಣವಾಗುವುದು ತಪ್ಪೇನಿಲ್ಲ. ಭರತ, ನಿನಗೆ ತಂದೆಗಿಂತ ಸಹೋದರನ ಮೇಲೆಯೇ ಹೆಚ್ಚು ಪ್ರೀತಿಯೇ? ಮಾತೆ, ಒಳ್ಳೆಯದನ್ನು ಮಾಡುವ ಎಲ್ಲರ ಮೇಲೂ ನನಗೆ ಪ್ರೀತಿ ಇದೆ. ನಾನಿನ್ನು ಬರುತ್ತೇನೆ. ಸಹೋದರಿ ಸೀತೆ, ನೀನು ಪಡೆದ ಭಾಗ್ಯ ನಮಗೂ ಸಿಗಲಿ ಎಂಬ ನಿನ್ನ ಸದ್ಭಾವನೆ, ನಿನ್ನ ಪ್ರಾರ್ಥನೆ ಈಗ ನಮ್ಮ ಪಾಲಿಗೆ ಅಯೋಧ್ಯೆಯಲ್ಲಿಯೂ ಫಲಪ್ರದವಾಗುತ್ತಿದೆ. ಹೌದು, ಮಿಥಿಲೆಯಲ್ಲಿ ಸೀತಾ ಸಹೋದರಿಯ ಕಂಕಣ ಭಾಗ್ಯ ಕೂಡಿ ಬಂತು. ಅದೇ ಭಾಗ್ಯ ನಮಗೂ ದೊರೆಯಿತು. ಈಗ ಇಲ್ಲಿ ಸಹೋದರಿ ಸೀತೆಯ ಪತಿದೇವರು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದರು. ಅವರ ಸಹೋದರರು ಅವರನ್ನೇ ಅನುಕರಿಸುವುದರಿಂದ ಆ ಭಾಗ್ಯವೂ ಈಗ ನಮಗೂ ದೊರೆಯಿತು. ಹೌದು, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಹೇಗೆ ಹೂವಿನ ಜೊತೆ ನಾರು ದೇವರ ಕೊರಳನ್ನು ಅಲಂಕರಿಸುತ್ತದೆಯೋ ಹಾಗೆಯೇ ಸಹೋದರಿಯ ಪುಣ್ಯ ವಿಶೇಷದ ಫಲ ನಮಗೂ ಲಭಿಸುತ್ತದೆ. ಈಗ ಇದಕ್ಕಾಗಿ ಹಿರಿಯ ಸಹೋದರಿ ಸೀತೆಗೆ ಅಭಿನಂದನೆಯನ್ನು ಸಲ್ಲಿಸುವುದು ಹೇಗೆ? ಹೌದು ಸಹೋದರಿ, ನಾವು ಕೃತಜ್ಞತೆಯನ್ನು ಹೇಗೆ ಸಲ್ಲಿಸುವುದು? ನಿಮ್ಮ ಭಾಗ್ಯಗಳೆಲ್ಲ ನನ್ನಿಂದ ಲಭಿಸಿದ್ದು ಎಂದು ತಿಳಿಯದಿದ್ದರೆ ಒಳಿತು. ಆಗ ನಾನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ, ಕೃತಜ್ಞತೆಯನ್ನು ಹೇಳುತ್ತೇನೆ. ದಯಮಾಡಿ ನಿಮ್ಮ ಭಾಗ್ಯಕ್ಕೆಲ್ಲ ನಿಮ್ಮ ನಿಮ್ಮ ಪುಣ್ಯಫಲವೇ ಕಾರಣವೆಂದು ತಿಳಿಯಿರಿ. ರಾಮಚಂದ್ರ ಪ್ರಭು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಮಹಾದಾನಂದವಾಯಿತು. ಇಂದು ನಮ್ಮ ಮನೆಯಲ್ಲಿ ಹಬ್ಬವನ್ನು ಮಾಡಿದೆ. ನಾನು ಅಷ್ಟೇ, ಮನೆಯಲ್ಲಿ ಪಾಯಸವನ್ನು ಮಾಡಿ ಪಕ್ಕದ ಮನೆಯವರಿಗೆಲ್ಲ ಹಂಚಿದೆ. ನಮ್ಮ ರಾಮಚಂದ್ರ ಮೂರ್ತಿಗಳು ಮಾಡಿದ ಪ್ರತಿಜ್ಞೆಯನ್ನೇ ಅವರ ತಂದೆಯವರಾದ ದಶರಥ ಮಹಾರಾಜರು ಮಾಡಿದ್ದರೆ ಬಹುಶಃ ಈ ಅಯೋಧ್ಯೆಯಲ್ಲಿ ನಮ್ಮಂಥ ಮಹಿಳೆಯರಿಗೆ ಸವತಿಯರ ಸಮಸ್ಯೆಯೇ ಬರುತ್ತಿರಲಿಲ್ಲ ಅನಿಸುತ್ತದೆ. ಹೋಗಲಿ ಬಿಡು, ನಮ್ಮ ಕಾಲವಂತೂ ಆಗಿ ಹೋಯಿತು. ಇನ್ನು ನಮ್ಮ ಪುತ್ರರ ಕಾಲದಲ್ಲಾದರೂ ಅವರಾದರೂ ಆ ಶ್ರೀರಾಮನ ಆದರ್ಶವನ್ನು ಪಾಲಿಸುತ್ತಾರೆ. ಆಗ ಎಲ್ಲರೂ ಏಕಪತಿ ವ್ರತಸ್ಥರಾಗಿರುತ್ತಾರೆ. ಎಲ್ಲ ಹೆಣ್ಣು ಮಕ್ಕಳಿಗೂ ತನ್ನ ಪತಿಯ ಸಂಪೂರ್ಣ ಪ್ರೀತಿಯು ದೊರೆಯುತ್ತದೆ. ಹಾಗೆಯೇ ಸವತಿ ಕಾಟವೂ ತಪ್ಪುತ್ತದೆ. ಆ ಸೀತಾ ಮಾತೆ ಮಹಾಪುಣ್ಯವಂತೆ, ಸದ್ಗುಣವಂತೆ. ಆಕೆ ಅಯೋಧ್ಯೆಗೆ ಕಾಲಿಟ್ಟೊಡನೆ ನಮ್ಮೆಲ್ಲರಿಗೂ ಶುಭವೇ ಆಗುತ್ತದೆ. ಸೀತಾ ಮಾತೆಯ ಕಾಲ್ಗುಣದಿಂದ ಅಯೋಧ್ಯೆಗೆ ಸಂತೋಷ ಉಂಟಾಗಿದೆ. ಆ ತಾಯಿ ತನ್ನ ಪತಿಯ ಮೂಲಕ ಈ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿಸುವುದರಲ್ಲಿ ನನಗಂತೂ ಸಂಶಯವೇ ಇಲ್ಲ. ಸ್ವತಃ ರಾಮಚಂದ್ರನೇ ಸದ್ಗುಣಶಾಲಿ. ಅಂಥ ಗುಣಶಾಲಿಗೆ ಇನ್ನು ಸೀತೆಯಂತಹ ವಿನಯವಂತೆಯು ಸತಿಯಾಗಿ ದೊರಕಿರುವುದು ನಮ್ಮೆಲ್ಲರ ಭಾಗ್ಯ. ನಿಜ, ಸೀತಾರಾಮರು ಅನಂತಕಾಲ ಆನಂದದಿಂದ ಈ ಅಯೋಧ್ಯೆಯಲ್ಲಿದ್ದರೆ ನಮ್ಮಂಥ ಪ್ರಜೆಗಳಿಗೆ ಯಾವ ತೊಂದರೆಯೂ ಇರೋದಿಲ್ಲ. ನಡೀರಿ ನಡೀರಿ, ಹೊತ್ತಾಯ್ತು.
ಸೀತೆ, ನೀನು ಇಲ್ಲಿರುವೆಯಾ? ಮಾತೆಯವರೇ, ಸಖಿಯೊಂದಿಗೆ ಹೇಳಿ ಕಳುಹಿಸಿದರೆ ನಾನೇ ಬರುತ್ತಿದ್ದೆ. ಇಲ್ಲ ಸೀತೆ, ಇಂದು ನಾನೇ ನಿನ್ನನ್ನು ಬಂದು ನೋಡಬೇಕೆಂದು ಅಪೇಕ್ಷಿಸಿದೆ. ನನಗೆ ನೀನು ಏನು ಮಾಡುತ್ತಿರುವೆ ಎಂದು ನೋಡುವ ಕುತೂಹಲ, ಅದಕ್ಕೆ ನಾನೇ ಧಾವಿಸಿ ಬಂದೆ. ಏಕೆ ಮಾತೆಯವರೇ? ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗಲಿ ನಿರಾಶೆಯಾಗಲಿ ಉಂಟಾಗಿದೆಯೇ? ಖಂಡಿತವಾಗಿಯೂ ಇಲ್ಲ ಸೀತೆ. ನೀನು ಮಾಡುತ್ತಿರುವ ಕಾರ್ಯ ಸಂತೋಷವನ್ನುಂಟು ಮಾಡುತ್ತಿದೆ. ಅಯೋಧ್ಯೆ ಮಹಾರಾಜರ ಹಿರಿಯ ಸೊಸೆ ನೀನು. ಸಾಧಾರಣ ಹೆಣ್ಣಿನಂತೆ ಹೂಗಳನ್ನು ಬಿಡಿಸುತ್ತಿರುವುದನ್ನು ಕಂಡು ನನಗೆ ಆಶ್ಚರ್ಯವೂ ಆಗುತ್ತಿದೆ, ಆನಂದವೂ ಆಗುತ್ತಿದೆ. ಮಾತಾಮಯಿ, ಮಿಥಿಲೆಯಲ್ಲಿಯೂ ಕೂಡ ರಾಜ್ಯೋದ್ಯಾನದಲ್ಲಿ ನಾನೇ ಸ್ವತಃ ಹೂಗಳನ್ನು ಬಿಡಿಸಿ ತಂದು ಪೂಜೆಗೆ ಹೂಮಾಲೆಯನ್ನು ಕಟ್ಟುತ್ತಿದ್ದೆ. ಹೂಗಿಡಗಳನ್ನು ಬೆಳೆಸುವುದು, ಪೋಷಿಸುವುದು ನನಗೆ ಪ್ರಿಯವಾದ ಕೆಲಸಗಳು. ಸಖಿಯರಿಂದ ಆ ಕೆಲಸ ಮಾಡಿಸುವುದಕ್ಕಿಂತ ನಾನೇ ಮಾಡುವುದರಲ್ಲಿ ಆನಂದ. ಸೀತೆ, ನಿನ್ನ ಗುಣಗಳಲ್ಲಿ ಪರಿಸರ ಪ್ರೇಮ ಗುಣವು ನನಗೆ ಮೆಚ್ಚುಗೆಯಾಗಿದೆ. ಅಂದ ಹಾಗೆ ಮಿಥಿಲೆಯಲ್ಲಿರುವಾಗ ಹೂಮಾಲೆಯನ್ನು ಕಟ್ಟಿ ದೇವರಿಗೆ ಅರ್ಪಿಸುತ್ತೇನೆ ಎಂದೆಯಲ್ಲ, ಈಗ ಈ ಹೂಮಾಲೆಯನ್ನು ಯಾರಿಗೆ ಅರ್ಪಿಸುತ್ತಿರುವೆ? ಅದು ನಾಚಿಕೆಯೇ? ನನ್ನ ಬಳಿ ಏಕೆ ನಾಚಿಕೆ? ಈ ಪುಷ್ಪಮಾಲೆಯನ್ನು ನಿಮ್ಮ ಪುತ್ರನಿಗೆ ಅರ್ಪಿಸುತ್ತೇನೆ. ಬಹಳ ಸಂತೋಷ. ನಿನ್ನ ಕೋಮಲ ಕೈಗಳಿಂದ ಮಾಡಿದ ಈ ಪುಷ್ಪಮಾಲೆಯನ್ನು ಧರಿಸಲು ರಾಮಚಂದ್ರನು ನಿಜಕ್ಕೂ ಭಾಗ್ಯ ಮಾಡಿದ್ದ. ಅವರಿಗಿಂತ ಹೆಚ್ಚಿನ ಭಾಗ್ಯಶಾಲಿ ನಾನು ಮಾತೆಯವರೇ. ಸೀತೆ, ನಿಜ, ನಾವಿಬ್ಬರೂ ಭಾಗ್ಯಶಾಲಿಗಳೇ. ರಾಮಚಂದ್ರನು ಏಕಪತ್ನಿ ವ್ರತ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ನಮ್ಮಿಬ್ಬರ ಭಾಗ್ಯಕ್ಕೆ ಹೋಲಿಕೆಯೇ ಇಲ್ಲ. ಸೀತೆ, ನಾನು ನಿನಗೊಂದು ಸಲಹೆಯನ್ನು ನೀಡಲೇ? ಖಂಡಿತ ಮಾತೆಯವರೇ. ರಾಮಚಂದ್ರನ ಪ್ರತಿಜ್ಞೆಯಿಂದ ನಿನ್ನ ಜವಾಬ್ದಾರಿ ಹೆಚ್ಚಿದೆ ಎಂದು ನನ್ನ ಭಾವನೆ. ನನ್ನ ಜವಾಬ್ದಾರಿ ಎಷ್ಟೇ ಇದ್ದರೂ ಅದನ್ನು ಕಾಯ, ವಾಚ, ಮನಸ ನಿರ್ವಹಿಸುತ್ತೇನೆ. ಆ ನಂಬಿಕೆ ನನಗಿದೆ ಸೀತೆ. ನಿನಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ನೀನು ಎಲ್ಲವನ್ನೂ ಬಲ್ಲೆ. ರಾಮಚಂದ್ರನು ಸಂಪೂರ್ಣವಾಗಿ ನಿನ್ನವನು. ಅವನ ಸುಖದಲ್ಲಿ ದುಃಖದಲ್ಲಿ, ಅವನ ಅರಮನೆಯಲ್ಲಿರಲಿ ಗುಡಿಸಲಲ್ಲಿರಲಿ ಅವನಿಗೆ ನೆರಳಾಗಿರು. ಅದೇ ನಿನ್ನ ಕರ್ತವ್ಯ. ಇದೇ ನೀನು ರಾಮಚಂದ್ರನ ಪ್ರತಿಜ್ಞೆಗೆ ಕೊಡುವ ಗೌರವ. ಮಾತೆಯವರೇ, ನೀವು ಹೇಳಿದ ಹಾಗೆ ನಾನು ಅವರಿಗೆ ನೆರಳಾಗಿರುವುದು ನಾನು ಅವರಿಗೆ ಕೊಡುವ ಗೌರವ ಮಾತ್ರವಲ್ಲ, ಅದು ನನ್ನ ಕರ್ತವ್ಯ. ಅವರ ಸಹಧರ್ಮಿಣಿಯಾಗಿ ನನ್ನ ಸರ್ವಸ್ವವನ್ನು ಅವರಿಗೆ ಮೀಸಲಿಡುತ್ತೇನೆ. ಸಂತೋಷ. ನೀನು ಈಗ ನಿನ್ನ ಪತಿಯ ಮಾಲೆಯನ್ನು ಮುಂದುವರಿಸು. ನಾನು ಹೋಗಿ ಬರುವೆ. ರಾಮಚಂದ್ರನ ಪ್ರತಿಜ್ಞೆಯಿಂದ ನಿನ್ನ ಜವಾಬ್ದಾರಿ ಹೆಚ್ಚಿದೆ ಎಂದು ನನ್ನ ಭಾವನೆ. ನನ್ನ ಜವಾಬ್ದಾರಿ ಎಷ್ಟೇ ಇದ್ದರೂ ಅದನ್ನು ಕಾಯ, ವಾಚ, ಮನಸ ನಿರ್ವಹಿಸುತ್ತೇನೆ. ಅವನ ಸುಖದಲ್ಲಿ ದುಃಖದಲ್ಲಿ, ಅವನ ಅರಮನೆಯಲ್ಲಿರಲಿ ಗುಡಿಸಲಲ್ಲಿರಲಿ ಅವನಿಗೆ ನೆರಳಾಗಿರು. ಅದೇ ನಿನ್ನ ಕರ್ತವ್ಯ. ಮಹಾರಾಣಿಯವರಿಗೆ ಮಂಗಳವಾಗಲಿ ಎಂದು ಕೋರುತ್ತೇನೆ. ಮಂಥರೆ, ಬೆಳಗಿನಿಂದ ನಿನ್ನ ಮುಖದರ್ಶನವಿಲ್ಲ. ಎಲ್ಲಿಯೋ ಹೋಗಿ ಬರುವಂತಿದೆ. ಹೌದು ಮಹಾರಾಣಿ, ನಗರ ಸಂಚಾರಕ್ಕೆ ಹೋಗಿ ಬಂದಿದ್ದೇನೆ. ನಗರ ಸಂಚಾರವೇ? ನೀನು ನಗರ ಸಂಚಾರ ಮಾಡುವ ಅಗತ್ಯವೇನಿತ್ತು? ಅಗತ್ಯ ನನಗಿರಲಿಲ್ಲ. ತಮಗಾಗಿ ಹೋಗಿದ್ದೆ. ನನಗಾಗಿ ಹೋಗಿದ್ದೆಯಾ? ಏಕೆ? ಮಹಾರಾಣಿ, ನಗರದ ಪ್ರಜೆಗಳು ನಮ್ಮ ರಾಜ ಪರಿವಾರದ ಬಗ್ಗೆ ಯಾವ ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ, ಏನನ್ನು ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು.
ಏಕೆಂದರೆ ಪ್ರಜೆಗಳ ಒಲವು ಯಾರ ಕಡೆ ಹೆಚ್ಚಿರುತ್ತದೋ ಅವರು ಹೆಚ್ಚು ಕಾಲ ಪ್ರಜಾಪಾಲಕರಾಗಿ ಇರುತ್ತಾರೆ. ಯಾರು ಪ್ರಜೆಗಳ ಒಲವನ್ನು ಕಳೆದುಕೊಳ್ಳುತ್ತಾರೋ ಅವರು ಹೆಚ್ಚು ಅಧಿಕಾರ ಪಡೆದುಕೊಳ್ಳುವುದು ಕಷ್ಟವಾಗುತ್ತದೆ. ಇದೇ ಏನು ನಿನ್ನ ಹೊಸ ವಿಚಾರ? ರಾಜಕಾರ್ಯ, ಪ್ರಜಾಪಾಲನೆ, ಇದನ್ನೆಲ್ಲ ನಾನು ತಿಳಿದುಕೊಂಡು ಏನಾಗಬೇಕಾಗಿದೆ? ಸಮಯ ಬಂದಾಗ ಅದರದ ಮಹತ್ವ ಏನು ಎಂಬುದು ತಮಗೇ ಅರಿವಾಗುತ್ತದೆ. ಆಗ ನಾನು ನಿಮಗೆ ತಿಳಿಸುತ್ತೇನೆ. ಸರಿ ಸರಿ, ನೀನು ಹೋಗಿ ಬಂದ ಶ್ರಮಕ್ಕಾದರೂ ಕೇಳುತ್ತೇನೆ. ಪ್ರಜೆಗಳ ಒಲವು ಯಾರ ಮೇಲೆ ಹೆಚ್ಚಿದೆ? ಯಾವ ವಿಷಯಕ್ಕಾದರೂ ಯಾರ ಮೇಲಾದರೂ ಪ್ರಜೆಗಳು ಬೇಸರಿಸಿಕೊಂಡಿರುವರಾ? ಮಹಾರಾಣಿ, ಅಯೋಧ್ಯೆಯ ನಿವಾಸಿಗಳು ನಮ್ಮ ಮಹಾರಾಜರ ಬಗ್ಗೆ, ರಾಜಕುಮಾರರ ಬಗ್ಗೆ, ರಾಜ ಪರಿವಾರದ ಬಗ್ಗೆ ಅಪಾರವಾದ ಗೌರವದಿಂದ ಮಾತನಾಡುತ್ತಿದ್ದಾರೆ. ಆದರೇನು ಮಂಥರೆ? ಆದರೆ ಒಬ್ಬರಿಗೆ ಮಾತ್ರ ಎಲ್ಲರಿಗಿಂತ ಹೆಚ್ಚು ಪ್ರೇಮವನ್ನು, ಅಭಿಮಾನವನ್ನು, ವಿಶ್ವಾಸವನ್ನು ತೋರುತ್ತಿದ್ದಾರೆ. ಅತ್ಯಂತ ಹೊಗಳಿಕೆಯಿಂದ ಮಾತನಾಡುತ್ತಿದ್ದಾರೆ. ಅವರು ಯಾರೆಂದು ಹೇಳುವೆಯಾ? ಖಂಡಿತವಾಗಿ ಹೇಳುತ್ತೇನೆ. ಇನ್ಯಾರ ಬಗ್ಗೆ? ರಾಮಚಂದ್ರನ ಬಗ್ಗೆ. ರಾಮಚಂದ್ರ ಮಿಥಿಲೆಗೆ ಹೋಗಿದ್ದು, ರಾಮಚಂದ್ರ ಶಿವಧನಸ್ಸನ್ನು ಮುರಿದಿದ್ದು, ರಾಮಚಂದ್ರ ತಾಟಕಿ ಸುಬಾಹುವಿನ ಸಂಹಾರ ಮಾಡಿದ್ದು, ಇದೆಲ್ಲ ಹಳೆಯ ಕಥೆ ಆಯಿತು. ಇದಕ್ಕಾಗಿ ರಾಮಚಂದ್ರನಿಗೆ ಪ್ರಜೆಗಳಿಂದ ಸಾಕಷ್ಟು ಪ್ರಶಂಸೆಗಳು ಸಿಕ್ಕಿದ್ದಾಯಿತು. ಮತ್ತೆ ಈಗೇಕೆ ಪ್ರಜೆಗಳು ಅವನನ್ನು ಹೊಗಳುತ್ತಿದ್ದಾರೆ? ಈಗ ಹೊಗಳುತ್ತಿರುವುದು ರಾಮಚಂದ್ರನು ತಾನು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆಂದು ಮಾಡಿರೋ ಪ್ರತಿಜ್ಞೆಯ ಕಾರಣದಿಂದ. ಈ ರಾಮನ ಪ್ರತಿಜ್ಞೆಯು ಅಯೋಧ್ಯೆಯ ಪುರುಷರಿಗೆ ಮಾದರಿಯಾಗಿ ಸ್ತ್ರೀಯರಿಗೆ ಸಂಕಷ್ಟ ತಪ್ಪುತ್ತದೆ ಎಂದೆಲ್ಲ ರಾಮಚಂದ್ರನನ್ನು ಏನೇನೋ ಹೊಗಳುತ್ತಿದ್ದಾರೆ. ಹೊಗಳಲಿ ಬಿಡು. ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಹೊಗಳುವುದರಲ್ಲಿ ತಪ್ಪೇನಿದೆ? ಒಪ್ಪುತ್ತೇನೆ, ನಿಮ್ಮ ಮಾತನ್ನು ಒಪ್ಪುತ್ತೇನೆ. ಆದರೆ ಪ್ರಶಂಸೆಗಳು, ಒಳ್ಳೆಯ ಕೆಲಸಗಳು ರಾಮನಿಂದಲೇ ಆಗುತ್ತಿದ್ದರೆ ಸರಿಯೇ? ನಿನ್ನ ಮಾತಿನ ಅರ್ಥವೇನು ಮಂಥರೆ? ಮಹಾರಾಣಿ, ರಾಮನು ಪ್ರಜೆಗಳಿಂದ ಪ್ರಶಂಸೆಗೊಳ್ಳುತ್ತಿದ್ದರೆ ಕೌಸಲ್ಯಗೆ ಆನಂದ ಉಂಟಾಗುತ್ತದೆ. ಅಂತಹ ಆನಂದವನ್ನು ನೀವು ಪಡೆಯಬೇಕೆಂಬುದು ನನ್ನ ಆಸೆ. ಅಂದರೆ ನನ್ನ ಪುತ್ರ ಭರತನಿಂದಲೂ ಅಂತಹ ಒಳ್ಳೆ ಕಾರ್ಯಗಳು ಆಗಬೇಕೆನ್ನುತ್ತೀಯಾ? ಖಂಡಿತವಾಗಿ. ಭರತನು ಪ್ರಜೆಗಳ ಪ್ರಶಂಸಕ್ಕೆ ಒಳಗಾಗಬೇಕು, ಅದೇ ನನ್ನ ಆಸೆ. ಆದರೆ ಅಂತಹ ಅವಕಾಶಗಳೇ ಬರುತ್ತಿಲ್ಲವಲ್ಲ ಮಂಥರೆ? ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ ಮಹಾರಾಣಿ. ನಮಗೆ ಬೇಕಾದ ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕಾಗುತ್ತದೆ. ಮಹಾರಾಣಿ, ನಗರ ಸಂಚಾರ ಮಾಡಿ ನಾನು ಬಳಲಿರುವೆ. ಸ್ವಲ್ಪ ಉಪಹಾರ ಸೇವಿಸಿ ಬರುತ್ತೇನೆ. ಅಪ್ಪಣೆ. ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನಿಜ, ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನನ್ನ ಮಗ ಭರತನಿಗೂ ಪ್ರಜೆಗಳ ಪ್ರೀತಿಯನ್ನು ಗಳಿಸಬೇಕು. ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನಿಜ, ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನನ್ನ ಮಗ ಭರತನಿಗೂ ಪ್ರಜೆಗಳ ಪ್ರೀತಿಯನ್ನು ಗಳಿಸಬೇಕು.